ಈ ಒಂದು ವಿಡಿಯೋದಲ್ಲಿ ನಾವು ಕ್ವಾಲಿಫಿಕೇಷನ್ ಮತ್ತು ವೋಟ್ ಪ್ರೆಸಿಡೆಂಟ್ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಪ್ರೆಸಿಡೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂತ ಅಂದರೆ. ಇನ್ನೊಂದು ಪ್ರೆಸಿಡೆಂಟಿನ ವೋಟ್ ಅಂದರೆ ಪ್ರಮಾಣ ವಚನ ಸ್ವೀಕರಿಸೋದ್ರ ಬಗ್ಗೆ ನೋಡ್ತಾ ಹೋಗೋಣ. ತುಂಬ ಈಸಿಯಾಗಿರುವಂಥ ವಿಡಿಯೋ. ಇದರಲ್ಲಿ ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಕ್ವಾಲಿಫಿಕೇಷನ್ಸ್, ಆಯಿತಾ. ಯಾಕಂದರೆ ಕೆಲವೊಂದು ಕ್ವಶನ್ಸ್ ಬರುವಂಥ ಚಾನ್ಸಸ್ ಇದ್ದಾವೆ. ಏಜ್ ಎಷ್ಟು ಇರಬೇಕು ಆ ರೀತಿ ಎಲ್ಲ ಕೇಳುವಂಥ ಚಾನ್ಸಸ್ ಇದೆ, ಆಯಿತಾ. ಇವಾಗ ಕ್ವಾಲಿಫಿಕೇಷನ್ ಅಂತ ಬಂದಾಗ ಆರ್ಟಿಕಲ್ 58 ಏನು ಮಾಡಿದೆ ಅಂತ ಅಂದರೆ ಕ್ವಾಲಿಫಿಕೇಷನ್ಸ್ನ ಒಳಗೊಂಡಿದೆ. ಅಂದರೆ ಪ್ರೆಸಿಡೆಂಟು ಇಂತಿಂಥ ಕ್ವಾಲಿಫಿಕೇಷನ್ಸ್ನ ಪ್ರೊಸೆಸ್ ಮಾಡಬೇಕು ಅನ್ನೋದನ್ನ ಹೇಳಿದೆ ಈ ಆರ್ಟಿಕಲ್ 58. ಅಂದರೆ ಎಲ್ಲ ಆರ್ಟಿಕಲು ತುಂಬ ಇಂಪಾರ್ಟೆಂಟ್ ಅನ್ನಲ್ಲ, ನೆನ್ಪಿಟ್ಕೊಳ್ಳೋದಕ್ಕೆ ಕೆಲವೊಂದು ಆರ್ಟಿಕಲ್ ಮಾತ್ರ. ಫಾರ್ ಎಕ್ಸಾಂಪಲ್ 61ನೇ ಆರ್ಟಿಕಲ್ ಇಂಪೀಚ್ಮೆಂಟ್ ಬಗ್ಗೆ ಇರುವಂಥದ್ದು. ನಾನಿಲ್ಲಿ ಜಸ್ಟ್ ಒಂದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಆರ್ಟಿಕಲ್ಸ್ನ ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೇ. ದ ಫಸ್ಟ್ ಕ್ವಾಲಿಫಿಕೇಷನ್ ಆದರೆ ಬಂದರೆ ಒಂದು ತುಂಬ ಸಿಂಪಲ್, ಇದು ಸಿಟಿಸನ್ ಆಫ್ ಇಂಡಿಯಾ. ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರೊಸೆಸ್ ಮಾಡುವಂಥ ಕ್ವಾಲಿಫಿಕೇಷನ್, ಅಥವಾ ಸಿಟಿಸನ್ ಆಫ್ ಇಂಡಿಯಾ. ನೆಕ್ಸ್ಟ್ ಇನ್ನೊಂದು 35 ಇಯರ್ಸ್ ಆಗಿರಬೇಕು, ಆಯಿತಾ. 35 ಇಯರ್ಸ್ ಅಂತ ಅಂದರೆ ದಿಸ್ ಇಸ್ ದ ಮಿನಿಮಮ್ ಏಜ್, ನಾಟ್ ಎ ಮ್ಯಾಕ್ಸಿಮಮ್. ಇಷ್ಟು ಮಿನಿಮಮ್ 35 ಇಯರ್ಸು ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದರೆ ಅವ್ರೇನು ಮಾಡ್ಬೋದು, ಕಂಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು, ಇದರಲ್ಲಿ ಯಾವುದು ಕನ್ಫ್ಯೂಷನ್ ಇಲ್ಲ ಅಂದ್ಕೊಂಡು, ಸಿಟಿಸನ್ ಆಫ್ ಇಂಡಿಯಾ 35 ಇಯರ್ಸ್, ಓಕೆ. ಹಾಗೆ ಇನ್ನೊಂದು ಮ್ಯಾಕ್ಸಿಮಮ್ ಲಿಮಿಟ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿಲ್ಲ, ಆಯಿತಾ. ಎಷ್ಟಾದರೂ ಆಗಿರ್ಬೋದು, ಆಯಿತಾ. ಮಿನಿಮಮ್ ಅಂತ ಅಂದರೆ 35 ಇಯರ್ಸ್. ನೋ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ಯೂನಿಯನ್ ಆರ್ ಸ್ಟೇಟ್ ಗೌರ್ಮೆಂಟ್. ಅಂದರೆ ಗೌರ್ನಮೆಂಟ್ ಎಂಪ್ಲಾಯ್ ಆಗಿರೋಂಗಿಲ್ಲ. ತುಂಬ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಗೌರ್ನಮೆಂಟ್ ಎಂಪ್ಲಾಯ್ ಆಗಿರೋಂಗಿಲ್ಲ. ಒಂದು ವೇಳೆ ಆಗಿದ್ದರೆ ಅದಕ್ಕೆ ರೆಸಿಗ್ನೇಷನ್ ಕೊಟ್ಟು ಆಮೇಲೆ ಕಂಟೆಸ್ಟ್ ಮಾಡಬೇಕು, ಆಯಿತಾ. ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋಂಗಿಲ್ಲ, ಯೂನಿಯನ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋಂಗಿಲ್ಲ, ಆಯಿತಾ. ಆಗಿದ್ದರೆ ರೆಸಿಗ್ನೇಷನ್ ಆಮೇಲೆ ಕಂಟೆಸ್ಟ್, ಓಕೆ. ಆದರೆ ಎಕ್ಸೆಪ್ಷನ್ ಕೊಟ್ಟಿದೆ ಯಾವುದು ಕಾನ್ಸ್ಟಿಟ್ಯೂಷನಲ್ಲಿ. ಏನು ಅಂತ ಅಂದರೆ ಸಿಟ್ಟಿಂಗ್ ಪ್ರೆಸಿಡೆಂಟ್, ಅಂದರೆ ಕರೆಂಟ್ ಪ್ರೆಸಿಡೆಂಟ್ ಇವಾಗ ಇರ್ತಾರಲ್ವ ಅವರು, ಅಥವಾ ವೈಸ್ ಪ್ರೆಸಿಡೆಂಟು, MPಸು ಅಥವಾ MLAs, ಆಯಿತಾ. ಇವರು ಕೂಡ ಗೌರ್ಮೆಂಟ್ ಎಂಪ್ಲಾಯಿ, ಅಂದರೆ ಗೌರ್ಮೆಂಟ್ ಪೋಸ್ಟನ್ನ ಹೋಲ್ಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ಹಂಗೆ ಕರಿತಾ ಇದ್ದೀನಿ. ಇವರು ಗೌರ್ಮೆಂಟ್ ಪೋಸ್ಟನ್ನ ಹೊಂದಿದ್ರೂ ಕೂಡ ಇವರೇನು ಮಾಡ್ಬೋದು ಅಂತ ಅಂದರೆ ಕಂಟೆಸ್ಟ್ ಮಾಡ್ಬೋದು, ನಾಮಿನೇಷನ್ಗೆ ಅಪ್ಲೈ ಮಾಡ್ಬೋದು. ಆದರೆ ಯಾವಾಗ ಎಲೆಕ್ಟ್ ಆಗ್ತಾರೋ ಪ್ರೆಸಿಡೆಂಟಾಗಿ, ಇಮಿಡಿಯೇಟಾಗಿ ಏನು ಮಾಡಬೇಕು, ಅವರು ಆ ಪೋಸ್ಟ್ನ, ಮುಂಚೆ ಇದ್ದಂಥ ಪೋಸ್ಟ್ನ ಖಾಲಿ ಮಾಡಬೇಕಾಗುತ್ತೆ. ಇದು ಕಂಡೀಷನ್ ಇದೆ, ಆಯಿತಾ. ಇದು ಕಂಡೀಷನ್, ಇದು ಎಕ್ಸೆಪ್ಷನ್ ಕೂಡ, ಆಯಿತಾ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು, ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ, ಅದಕ್ಕೋಸ್ಕರ ಸೇಮ್ ಲೈನ್ನ ನಾನು ತೊಗೊಂಡಿದ್ದೀನಿ, ಆಯಿತಾ. ಏನು ಅಂತಂದರೆ ಕ್ವಾಲಿಫೈಡ್ ಫಾರ್ ಎಲೆಕ್ಷನ್ ಆ್ಯಸ್ ಎ ಮೆಂಬರ್ ಆಫ್ ಹೌಸ್ ಆಫ್ ಪೀಪಲ್ ಅಂತ ಅಂದರೆ ಏನು, ಲೋಕಸಭಾ, ಆಯ್ತಲ್ವ. ಇದರ ಅರ್ಥ ಏನು ಅಂತ ಅಂದರೆ ಇವಾಗ ಲೋಕಸಭಾ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಬೇಕು ಅಂದರೆ ಒಬ್ಬ ಕ್ಯಾಂಡಿಡೇಟು, ಅವರಿಗೂ ಕೂಡ ಕ್ವಾಲಿಫಿಕೇಷನ್ಸ್ ಇರ್ತವೆ. ಅವರು ಕೂಡ ಸಿಟಿಸನ್ ಆಫ್ ಇಂಡಿಯಾ, 25 ಇಯರ್ಸ್, ಹೀಗೆ ತುಂಬ ಇದ್ದಾವೆ, ಲೀಸ್ಟ್ ಇದೆ. ಅದು ಬುಕ್ಸಲ್ಲಿ ನೀವು ಬೇಕಾದರೆ ಫೈಂಡ್ ಔಟ್ ಮಾಡ್ಬೋದು. ಏನು ಹೇಳುತ್ತೆ ಅಂತ ಅಂದರೆ ಇದು ಪ್ರೆಸಿಡೆಂಟು ಕೂಡ ಯಾವ್ಯಾವ ಕ್ವಾಲಿಫಿಕೇಷನ್ನ ಪ್ರೊಸೆಸ್ ಮಾಡ್ತಾರೋ ಲೋಕಸಭಾ ಮೆಂಬರ್ಸ್ಗಳು, ಆ ಕ್ವಾಲಿಫಿಕೇಷನ್ಸ್ನ ಪ್ರೊಸೆಸ್ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಲೋಕಸಭಾಕ್ಕೆ ಕಂಟೆಸ್ಟ್ ಮಾಡುವಂಥ ಕ್ಯಾಂಡಿಡೇಟು ಯಾವ ಕ್ವಾಲಿಫಿಕೇಷನ್ಸ್ನ ಹೊಂದಿರ್ತಾರೋ ಅಂಥ ಕ್ವಾಲಿಫಿಕೇಷನ್ನ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟು ಕೂಡ ಹೊಂದಬೇಕು, ಅಂದರೆ ಪ್ರೊಸೆಸ್ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ 25 ಇಯರ್ಸ್ ಅಂತ ಇದೆ ಯಾರ್ದು, MP ಎಲೆಕ್ಷನಿಗೆ ಕಂಟೆಸ್ಟ್ ಮಾಡೋದು. ಆದರೆ ಇಲ್ಲಿ 35 ಇಯರ್ಸ್ ಇದೆ. ಕನ್ಫ್ಯೂಷನ್ ಆಗಲ್ವಾ? ಏನು ಅಂತ ಅಂದರೆ ಕ್ಲಾರಿಟಿ ಏನು ಅಂತ ಅಂದರೆ 58 ಆರ್ಟಿಕಲಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದೆ ಅಲ್ವಾ, ಅದು ಪಕ್ಕ ಅಂತ. ಅಂದರೆ ಪ್ರೆಸಿಡೆಂಟಿಗೆ ಪಕ್ಕ ಅದು ಅನ್ವಯಿಸುತ್ತೆ. ಇದು ಜನರಲ್ ಸ್ಟೇಟ್ಮೆಂಟ್, ತುಂಬ ಜನರಲ್. ಅಂದರೆ ಕೆಲವೊಂದು ಕ್ವಾಲಿಫಿಕೇಷನ್ ಅಪ್ಲೈ ಆಗುತ್ತೆ, ಕೆಲವೊಂದು ಕ್ವಾಲಿಫಿಕೇಷನ್ ಅಪ್ಲೈ ಆಗೋದಿಲ್ಲ. ಇಷ್ಟು ಹೇಳ್ಬೋದು ತುಂಬ ಸಿಂಪಲಾಗಿ. ಅಂದರೆ MPಸ್ಗೆ ಅಪ್ಲಿಕೇಬಲ್ ಆಗುವಂಥ ಕ್ವಾಲಿಫಿಕೇಷನ್ ಕೆಲವೊಂದು ಅಪ್ಲೈ ಆಗ್ತವೆ, ಕೆಲವೊಂದು ಅಪ್ಲೈ ಆಗೋದು. ಫಾರ್ ಎಕ್ಸಾಂಪಲ್ 25 ಇಯರ್ಸ್ ಅಪ್ಲಿಕೇಬಲ್ ಆಗುತ್ತಾ ಪ್ರೆಸಿಡೆಂಟ್ಗೆ? ಇಲ್ಲ. 35 ಇಯರ್ಸ್ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದರೆ ಆರ್ಟಿಕಲ್ 58 ಪ್ರೆಸಿಡೆನ್ಷಿಯಲ್ ಕ್ವಾಲಿಫಿಕೇಷನ್ಗೆ ಅಂತ ಇರುವಂಥ ಆರ್ಟಿಕಲ್ಲು, ಅದು ಮೇನ್. ನೆಕ್ಸ್ಟ್ ಯಾವುದು ಅಪ್ಲಿಕೇಬಲ್ ಆಗುತ್ತೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ MPಸ್ಗಳು ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಬೇಕು ಅಂದರೆ ಅವರ ನೇಮು ವೋಟರ್ ಲೀಸ್ಟಲ್ಲಿ ಇರಬೇಕು,
ಅಂದರೆ ವೋಟರ್ ಐ ಡಿ ಇರಬೇಕು ಅಂತ ಅಂದ್ಕೊಳ್ಳೋಣ, ಎರಡೂ ಒಂದೇ ಅಲ್ವಾ. ಅದೇ ಕ್ವಾಲಿಫಿಕೇಷನ್ನು ಪ್ರೆಸಿಡೆಂಟು ಕೂಡ ಪೊಸೆಸ್ ಮಾಡಬೇಕು. ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏನು ಮಾಡಬೇಕು, ಆ ಪ್ರೆಸಿಡೆಂಟಿನ ನೇಮು ಎಲೆಕ್ಟರಲ್ ರೋಲಲ್ಲಿ ವೋಟರ್ ಲೀಸ್ಟಲ್ಲಿ ಇರಬೇಕು. ಇದೊಂದು ಕ್ವಾಲಿಫಿಕೇಷನ್. ನೀವು ಇದನ್ನ ಕಂಪೇರ್ ಮಾಡಿಕೊಳ್ರಿ ಆಯಿತಾ. ಕ್ವಾಲಿಫಿಕೇಷನ್ನ MP's ಕ್ವಾಲಿಫಿಕೇಷನ್ನ ತೆಗೀರಿ, ಲೋಕಸಭಾ MP's ಅದೊಂದು ಕಂಪೇರ್ ಮಾಡಿಕೊಳ್ಳಿ ಯಾವ್ಯಾವ ಅಪ್ಲಿಕೇಬಲ್ ಆಗುತ್ತೆ, ತುಂಬ ಈಸಿ ಆಯಿತಾ. ಇಲ್ಲಿ ಇನ್ನೊಂದು ಏನು ಅಂತ ಅಂದರೆ ಅಬ್ಸರ್ವ್ ಮಾಡಬೇಕಾಗಿರೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ, ಕಾಂಪಿಟೇಟಿವ್ ಎಕ್ಸಾಮಿನೇಷನಿಂದ, ಹೌಸ್ ಆಫ್ ಪೀಪಲ್ ಲೋಕಸಭಾ ಅಂದರೆ ಇದೇ ಸೇಮ್ ಸೆಂಟೆನ್ಸೇ ಆದರೆ ರಾಜ್ಯಸಭಾ ಅಂತ ಇರುತ್ತೆ ಆಯಿತಾ. ಇಲ್ಲಿ ಲೋಕಸಭೆ ಇದೆ ಆದರೆ ರಾಜ್ಯಸಭಾ ಅಂತ ಇರುತ್ತೆ. ಅದು ಯಾರಿಗೆ ಅಂತ ಅಂದರೆ ವೈಸ್ ಪ್ರೆಸಿಡೆಂಟಿಗೆ. ಲೋಕಸಭಾ ಅಂತ ಇತ್ತು ಅಂದರೆ ಯಾರಿಗೆ, ಪ್ರೆಸಿಡೆಂಟಿಗೆ. ಇದು ಡಿಫ್ರೆನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ಈ ಕ್ವಾಲಿಫಿಕೇಷನ್ ಎಲ್ಲ ಇದ್ದು ಒಬ್ಬ ಕ್ಯಾಂಡಿಡೇಟು, ಈ ಕ್ವಾಲಿಫಿಕೇಷನ್ ಎಲ್ಲ ಇದೆ, ಈ 4 ಕ್ವಾಲಿಫಿಕೇಷನ್ ಇದೆ ಒಬ್ಬ ಕ್ಯಾಂಡಿಡೇಟಿಗೆ ಆಯಿತಾ. ಹಂಗಿರುವಂಥ ಎಲ್ಲ ಕ್ಯಾಂಡಿಡೇಟು ಪ್ರೆಸಿಡೆನ್ಷಿಯಲ್ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ಬೋದಾ, ಆಗುತ್ತಾ ಎಲ್ಲರೂ ಆಯಿತಾ. ಎಲ್ಲ ಕ್ವಾಲಿಫಿಕೇಷನ್ ಇದೆ, ಆಗುತ್ತಾ ನೋಡೋಣ, ಇವಾಗ ಗೊತ್ತಾಗುತ್ತೆ ಆಯಿತಾ. ನೋಡಿ, ಎಲೆಕ್ಟ್ರಲ್ ಕಾಲೇಜ್ ಅಂದರೆ ಗೊತ್ತಾ. ಎಲೆಕ್ಟ್ರಲ್ ಕಾಲೇಜ್ ಅಂತ ಅಂದರೆ ಪ್ರೆಸಿಡೆಂಟನ್ನ ಎಲೆಕ್ಟ್ ಮಾಡುವಂಥ ಪೀಪಲ್. ಅಂದರೆ ಯಾರು ಎಲೆಕ್ಟ್ ಮಾಡೋದು, ನಾನು ಮೊದಲನೇ ವಿಡಿಯೋದಲ್ಲೇ ಮಾಡಿದ್ದೀನಿ ಎಲೆಕ್ಟ್ರಲ್ ಕಾಲೇಜ್ ಬಗ್ಗೆ ಆಯಿತಾ. ಯಾರು ಎಲೆಕ್ಟರ್ಸು, MP MLAs, ಇವರು ಎಲೆಕ್ಟ್ ಮಾಡೋದು, ಪೀಪಲ್ ಅಲ್ಲ, ಡೈರೆಕ್ಟ್ ಪೀಪಲಿಂದ ಎಲೆಕ್ಟ್ ಆಗೋಲ್ಲ. ಅದಕ್ಕೆ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಕರೆಯೋದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಯಿತಾ. ಈ MPs ಮತ್ತು MLAs ಏನಾಗಿರುತ್ತೆ, ಎಲೆಕ್ಟ್ರಲ್ ಕಾಲೇಜ್. ಎಲೆಕ್ಟ್ರಲ್ ಕಾಲೇಜ್ ಅಂದರೆ ಗೊತ್ತಾಯ್ತಲ್ವ, ಯಾರ್ಯಾರೆಲ್ಲ ಪ್ರೆಸಿಡೆಂಟನ್ನ ಎಲೆಕ್ಟ್ ಮಾಡೋಕ್ಕೆ ಹೋಗ್ತಾರೋ ಅವರ ಒಂದು ಗ್ರೂಪನ್ನ ಏನಂತ ಕರಿತೀವಿ, ಎಲೆಕ್ಟ್ರಲ್ ಕಾಲೇಜ್ ಅಂತ ಆಯಿತಾ. ಇವಾಗ ಒಬ್ಬ ಕ್ಯಾಂಡಿಡೇಟು ಇದ್ರ ಜೊತೆಗೆ, ಈ ಕ್ವಾಲಿಫಿಕೇಷನ್ಸ್ ಜೊತೆಗೆ ಇವನ್ನು ಪ್ರೊಸೆಸ್ ಮಾಡಬೇಕು. ಅಂದರೆ ನಾಮಿನೇಷನ್ ಮಾಡುವಾಗ 50 ಮೆಂಬರ್ಸ್, ಅಂದರೆ 50 ಮೆಂಬರ್ಸ್ ಇದರಲ್ಲಿ ಈ ಎಲೆಕ್ಟ್ ಮಾಡುವಂಥ, ಅಂದರೆ ಎಲೆಕ್ಟ್ರಲ್ ಕಾಲೇಜಲ್ಲಿ ಇರ್ತಾರಲ್ವ ಅವರ ಪ್ರಪೋಸ್ ಮಾಡಬೇಕು, ಅವರ ನೇಮ್ನ, ಅಂದರೆ ಸಪೋರ್ಟ್ ಮಾಡಬೇಕು. ತುಂಬ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಅಂದರೆ ನಾಮಿನೇಷನ್ ಮಾಡುವಾಗ ಅವರ ನೇಮನ್ನು ಹೇಳಬೇಕು ಆಯಿತಾ. ಅಕ್ಸೆಪ್ಟ್ ಮಾಡಬೇಕು ಅಂತ, ನಾಮಿನೇಷನ್ ಅಕ್ಸೆಪ್ಟ್ ಮಾಡಬೇಕು ಅಂತ ಅಂದರೆ 50 ಮೆಂಬರ್ಸ್ ಪ್ರಪೋಸರ್ಸ್ ಅಂತ ಮೀನ್ ದೇ ಪ್ರಪೋಸ್ ಈಸ್ ನೇಮ್, ಕ್ಯಾಂಡಿಡೇಟ್ಸ್ ನೇಮ್ to accept the nomination. And one more to this, 50 members, another 50 members need to show support to him. We support him while filing the nomination. Another 50 members shows the support to that candidate. Okay, it means total ಆಗಿ ಹೇಳ್ಬೇಕಂದ್ರೆ 100 ಮೆಂಬರ್ಸ್ ಏನಾಗಬೇಕು, ಸಪೋರ್ಟ್ ಮಾಡಬೇಕು ಒಬ್ಬ ಕ್ಯಾಂಡಿಡೇಟು ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂದರೆ. ಹಂಗಾದ್ರೆ ಇವಾಗ ಹೇಳಿ, ಇದ್ರ ಜೊತೆಗೆ ಇದು ಕೂಡ ಅವರಿಗೆ ಸಪೋರ್ಟ್ ಇರಬೇಕು. ಯಾಕಿದು, ಯಾಕೆಂದರೆ ಸೀರಿಯಸ್ ಕ್ಯಾಂಡಿಡೇಟ್ ಇರುತ್ತೆ, ಯಾವುದೇ ಸಪೋರ್ಟೇ ಇರೋಲ್ಲ, ಸುಮ್ಮನೆ ಕಂಟೆಸ್ಟ್ ಮಾಡೋದು, ಅಂಥ ವ್ಯಕ್ತಿಗಳನ್ನ, ಅಂಥ ಕಂಟೆಸ್ಟೆಂಟ್ನ ರಿಮೂವ್ ಮಾಡೋದಕ್ಕೆ ಇದನ್ನು ಸೆಟ್ ಮಾಡಬೇಕು ಆಯಿತಾ. ನೆಕ್ಸ್ಟ್ ಇನ್ನೊಂದು 15,000ನ ಸೆಕ್ಯೂರಿಟಿ ಡಿಪಾಸಿಟ್ ಮಾಡಬೇಕಾಗುತ್ತೆ RBI. ಅಂದರೆ ಕಂಟೆಸ್ಟ್ ಮಾಡಬೇಕು ಅಂದರೆ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಇರುತ್ತೆ, ಅದನ್ನು ಡಿಪಾಸಿಟ್ ಮಾಡಬೇಕು. ಯಾವುದರಲ್ಲಿ RBI ಕ್ಯಾಂಡಿಡೇಟ್ ಅಥವಾ ಯಾರೆಲ್ಲ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡ್ತಾರೋ ಅವರು. ನೆಕ್ಸ್ಟು ಈ ಸೆಕ್ಯೂರಿಟಿ ಡಿಪಾಸಿಟ್ಟು ವಾಪಸ್ ಬರಬೇಕು ಅಂತ ಅಂದರೆ, ಮೀನ್ಸ್ ಸೋತ ಮೇಲೂ ಕೂಡ ಬರಬೇಕು ಅಂತ ಅಂದರೆ, ಯಾರೋ ಒಬ್ಬ ಕ್ಯಾಂಡಿಡೇಟು ವಿನ್ ಆಗ್ತಾರೆ, ಆದರೆ ಎಲ್ಲ ಕ್ಯಾಂಡಿಡೇಟ್ ವಿನ್ ಆಗೋಕ್ಕಾಗುತ್ತಾ, ಇಲ್ಲ. ಇವಾಗ ಅವರ ಡಿಪಾಸಿಟ್ ಮಾಡಿರುವಂಥ ಅಮೌಂಟ್ ವಾಪಸ್ ಸಿಗಬೇಕು ಅಂತ ಅಂದರೆ ಅಟ್ಲೀಸ್ಟ್ 1/6 ಆಫ್ ದಿ ವೋಟ್, ಅಂದರೆ ಎಷ್ಟು ವೋಟ್, 100 ವೋಟ್ ಇದ್ದು 100 ವೋಟ್ ಕಾಸ್ಟ್ ಮಾಡಿದ್ರೆ ಅಂದ್ಕೊಳ್ಳೋಣ ಇಷ್ಟಲ್ಲ, ಎಕ್ಸಾಕ್ಟಾಗಿ 100 ಅಲ್ಲ, ಇಷ್ಟು ಆಗಿದ್ದಾವೆ ಅಂತ ಅಂದರೆ ಇದರ 1/6 ಆಫ್ ವೋಟು ಏನಾಗಬೇಕು, ಬಂದಿದ್ದರೆ ವಾಪಸ್ ಆಗುತ್ತೆ ಅಮೌಂಟ್ ಆಯಿತಾ. ವಾಪಸ್ ಆಗುತ್ತೆ ಅಂದರೆ ಆ ಕ್ಯಾಂಡಿಡೇಟ್ಗೆ ಸಿಗುತ್ತೆ 15,000, ಇಲ್ಲ ಅಂದರೆ ಸಿಗುತ್ತೆ ಗೌರ್ಮೆಂಟಿಗೆ ಹೋಗುತ್ತೆ ಆಯಿತಾ. ಇಷ್ಟು ಕ್ವಾಲಿಫಿಕೇಷನ್ಸ್, ಇದು ಕ್ಲಿಯರ್ ಆಗಿದೆ ಅಂದ್ಕೊಂಡು. ನೆಕ್ಸ್ಟ್ ಇನ್ನೊಂದು ಓತು, ತುಂಬ ಸಿಂಪಲ್ ಇದೆ. ಓತ್ ಅಂತ ಅಂದರೆ ಇವಾಗ ಕ್ಯಾಂಡಿಡೇಟು ಎಲೆಕ್ಟ್ ಆಗಿದ್ದಾರೆ, ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿದ್ದಾರೆ, ವಿನ್ ಆಗಿದ್ದಾರೆ ಅಂದ್ಕೊಂಡು ಡೈರೆಕ್ಟಾಗಿ ಅವರು ಹೋಗಿ ಆ ಪ್ರೆಸಿಡೆನ್ಷಿಯಲ್ ಫಂಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡೋಂಗಿಲ್ಲ. ಅಂದರೆ ಅವರ ಪ್ರೆಸಿಡೆಂಟಿಗೆ ಏನೇನು ಕೆಲಸ ಇರ್ತಾರಲ್ಲ ಅವನ್ನು ಡೈರೆಕ್ಟಾಗಿ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಎಕ್ಸಿಕ್ಯೂಟ್ ಮಾಡೋಂಗಿಲ್ಲ.
ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಪ್ರಮಾಣ ತಗೋಬೇಕು. ಅಂದರೆ ಆ ಪ್ರಮಾಣ ತೊಗೊಳೋದ್ರಿಂದ ಏನಾಗುತ್ತೆ, ಆ ಕ್ಯಾಂಡಿಡೇಟ್ನ ಒಂದು ಬೈಂಡ್ ಮಾಡೋದು ಅಂತಂದರೆ ಈ ಪ್ರಮಾಣದ ಆನೆಸ್ಟಿಯಾಗಿ ಇಡೋದು, ಆ ರೀತಿ ಬೈಂಡ್ ಮಾಡುತ್ತೆ ಕ್ಯಾಂಡಿಡೇಟ್ನ ಪ್ರಮಾಣ ತೊಗೊಂಡಿರೋದ್ರಿಂದ. ಮತ್ತು ಇಂಥದ್ದು ಮಾಡೋಂಗಿಲ್ಲ, ಆ ರೀತಿ ಬೈಂಡ್ ಮಾಡುತ್ತೆ ಪ್ರಮಾಣದ. ಈವನ್ ನೀವೇ ತೊಗೊಳ್ತಿರೋಲ್ಲ ಪ್ರಮಾಣ, ನಾನು ಇಂಥದ್ದು ಮಾಡೋದಿಲ್ಲ, ಆ ರೀತಿ ಬೈಂಡ್ ಮಾಡೋದು, ಪರ್ಸನ್ನ ಬೈಂಡ್ ಮಾಡುತ್ತೆ, ಪಕ್ಷಪಾತ ಮಾಡೋಂಗಿಲ್ಲ, ಆ ರೀತಿ ಆಯಿತಾ. ಇವಾಗ ಓತ್ ಅಂತ ಅಂದರೆ ಇವಾಗ ಓತ್ ತೊಗೋಬೇಕಲ್ವಾ ಪ್ರೆಸಿಡೆಂಟು, ಯಾರು ಅವ್ರಿಗೆ ಹೇಳೋದು ಅಂದರೆ ಯಾರು ಅಡ್ಮಿನಿಸ್ಟರ್ ಮಾಡೋದು ಅಂತ ಹೇಳೋದು ಆಯಿತಾ, ಹೇಳ್ಕೊಡೋದು ಅಂತ ಯಾರ ಜೊತೆಗೆ ಯಾರ ಜೊತೆ ತೊಗೋಬೇಕು ಅಥವಾ ಯಾರು ಮುಂದೆ ತೊಗೋಬೇಕು ಅಂತ ಅಂದರೆ CJI. ಅಂದರೆ CJI ಅಂತ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ನ ಜಡ್ಜ್ ಚೀಫ್ ಜಸ್ಟಿಸ್ ಇರ್ತಾರಲ್ಲ ಅವರು ಕೊಡ್ತಾರೆ. ಅಥವಾ ಒಂದು ವೇಳೆ ಇವ್ರು ಇಲ್ಲ ಅಂತಂದರೆ ಅಬ್ಸೆನ್ಸ್ ಆಗಿದ್ದರೆ ಅಥವಾ ಈ ಪೋಸ್ಟು ಖಾಲಿ ಇತ್ತು ಅಂತ ಅಂದರೆ CJI ಯಾರೂ ಇರಲಿಲ್ಲ ಅಂತ ಅಂದರೆ ಸೀನಿಯರ್ ಮೋಸ್ಟ್ ಜಡ್ಜ್ ಇರ್ತಾರಲ್ಲ ಸುಪ್ರೀಂ ಕೋರ್ಟಲ್ಲಿ, ಅವರೇ ಮಾಡ್ತಾರೆ, ಓತ್ನ ಕೊಡ್ತಾರೆ ಯಾರಿಗೆ, ಪ್ರೆಸಿಡೆಂಟಿಗೆ. ಆ ಓತ್ನ ತೊಗೊಂಡಾದಮೇಲೆ ಏನಾಗುತ್ತೆ, ಪ್ರೆಸಿಡೆಂಟ್ ಏನಾಗ್ತಾರೆ, ಅವರ ಫಂಕ್ಷನ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯ್ತಲ್ಲ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.